ನನ್ನ ಹೆಸರು ಪ್ರಭು ಅಂತ. ಮಲ್ಲೇಶ್ವರಂ ಬ್ರಾಂಚ್ ಬೆಂಗಳೂರಿನಲ್ಲಿ ನಾನು ಕಳೆದ 6 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೇನೆ. ಇದಕ್ಕಿಂತ ಮೊದಲು ಅಂದರೆ ಸುಮಾರು 12 ತಿಂಗಳ ಹಿಂದೆ ನನಗೆ ಈ ಸ್ಕಿನ್ ಏರಿಯಾದಲ್ಲಿ ವೈರಲ್ ವಾರ್ಡ್ಸ್ ಬಂತು. ಅವಾಗ ಇಂಗ್ಲೀಷ್ ಮೆಡಿಸಿನ್ನ ನಿಯರ್ಲಿ ಅಬೌಟ್ 6 ತಿಂಗಳು ತೆಗೆದುಕೊಂಡೆ. ಬಟ್ ಅವಾಗ ಸ್ವಲ್ಪ ಕ್ಯೂರ್ ಆಗಲಿಲ್ಲ. ಬಟ್ ಅವಾಗ ಡಾಕ್ಟರ್ ಸ್ವಲ್ಪ ಹೋಮಿಯೋಪತಿಕ್ ಮೆಡಿಸಿನ್ನ ಅವಾಗ ಕೊಟ್ಟರು. ಅವಾಗಿದ್ದ ನನಗೆ ಹೋಮಿಯೋಪತಿ ಬಗ್ಗೆ ಸ್ವಲ್ಪ ನಾಲೆಜ್ ಬಂತು. ಅವಾಗ ಅದು ಸ್ವಲ್ಪ ಮಟ್ಟಿಗೆ ಕ್ಯೂರ್ ಅನ್ನಿಸ್ತು. ಹೋಮಿಯೋಪತಿಕ್ ತೊಗೊಂಡ ನಂತರ ನನಗೆ ಅವಾಗ ಏನಿಸ್ತು, ಓಕೆ ಬೆಟರ್ ಹೋಮಿಯೋಪತಿಕ್ ಡಾಕ್ಟರ್ ಹತ್ರ ಹೋದರೆ ಇನ್ನೂ ಚೆನ್ನಾಗಿ ಕ್ಯೂರ್ ಆಗಬಹುದು ಅಂತ. ಅವಾಗ ಅದೇ ಟೈಮ್ನಲ್ಲಿ ಒಂದು ಮ್ಯಾಗ್ಜಿನಲ್ಲಿ ಹೋಮಿಯೋಪತಿಕ್ ಬಗ್ಗೆ ಅದರದ್ದು ಮೆಡಿಸಿನ್ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅದರದ್ದು ಪ್ರಿನ್ಸಿಪಲ್ಸ್ ಎಲ್ಲ ಕೊಟ್ಟರು. ಅವಾಗ ಅದನ್ನು ಓದ ನಂತರ ನನಗೆ ಸ್ವಲ್ಪ ಅದ್ರ ಬಗ್ಗೆ ನಂಬಿಕೆ ಬಂತು. ಒಂದ್ಸರಿ ಟ್ರೈ ಮಾಡಿದ್ರೆ ಆಯಿತು ಅಂತ ನಾವು ಹೋಮಿಯೋಪತಿಕ್ ಕ್ಲಿನಿಕ್ನ ಸರ್ಚ್ ಮಾಡ್ತಾ ಇದ್ದೆ. ಅವಾಗ ಒಂದ್ಸರಿ ಆ್ಯಡ್ನಲ್ಲಿ ಡಾಕ್ಟರ್ ಬಾತ್ರಾ ಬಗ್ಗೆ ನೋಡಿದೆ. ಅವಾಗ ಮಲ್ಲೇಶ್ವರಂ ಬ್ರಾಂಚ್ ನನಗೆ ಸಮೀಪ ಇದ್ರಿಂದ ಅದಕ್ಕೆ ಅಲ್ಲಿ ಹೋಗಿ ಅಲ್ಲೆಲ್ಲ ಡಾಕ್ಟರ್ ರೂಪಾ ಮತ್ತು ಡಾಕ್ಟರ್ ಶರೀನ್ ಅಂತ ಭೇಟಿಯಾಗಿ ಅವರೆಲ್ಲ ಹೇಳಿದರು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಹೆಂಗೆ, ಅದು ಟೈಮ್ ಹೇಗೆ ತೊಗೊಳುತ್ತೆ, ಅದೆಲ್ಲ ಕ್ಯೂರ್ ಆಗೋದು ಪ್ರೊಸೀಜರ್ಸ್ ಎಲ್ಲ. ನಂಗೆ ಅಲ್ಲಿವರೆಗೂ ಇಂಗ್ಲೀಷ್ ಮೆಡಿಸಿನ್ ಬಗ್ಗೆ ಮಾತ್ರ ನಂಬಿಕೆ ಇತ್ತು. ಅದನ್ನ ಬಿಟ್ಟು ಬೇರೆ ಯಾವ್ದು ಮೆಡಿಸಿನ್ಸ್ ಬಗ್ಗೆ ನಂಗೆ ನಂಬಿಕೆ ಇರಲಿಲ್ಲ. ನನಗೆ ಅವ್ರು ಹೇಳಿದ ಮಾತಿಂದ ಸ್ವಲ್ಪ ಮಟ್ಟಿಗೆ ಮತ್ತಷ್ಟು ನಂಬಿಕೆ ಜಾಸ್ತಿ ಆಯಿತು. ನಾ 2.5 ತಿಂಗಳವರೆಗೂ ನಾ ಮೆಡಿಸಿನ್ಸ್ ತೊಗೊಂಡ ನಂತರ ಅದು ಕ್ಯೂರ್ ಆಗಿತ್ತು. ಅಂದರೆ ವೈರಲ್ ವಾರ್ಡ್ಸ್ ಎಲ್ಲ ಹೋಗ್ಬಿಡ್ತು. ನನಗೆ ಅವ್ರು ಹೇಳಿದ್ರು ಒಂದು 3 ಮಂತ್ಸ್ ತೊಗೊಳುತ್ತೆ ಟೈಮ್ ಅಂತ. ಆಲ್ಮೋಸ್ಟ್ 3 ಮಂತ್ಸ್ನಲ್ಲಿ 100% ಕ್ಯೂರ್ ಆಯಿತು. ಆದರೆ ಇವತ್ತಿಗೂ ಟ್ರೀಟ್ಮೆಂಟ್ ತೊಗೊತಾ ಇದ್ದೇನೆ. ಆದರೆ ಡಾಕ್ಟರ್ ಏನು ಹೇಳಿದಂದರೆ ಒಳಗಡೆ ಪ್ಯೂರ್ ಆಗಿ ಇದು ಬರಬೇಕಂದ್ರೆ, ಅದೇನೊಂದು ರೋಗ ನಿರೋಧಕ ಶಕ್ತಿ ಬರಬೇಕಂದ್ರೆ ಇನ್ನೂ ಒಂದಿಷ್ಟು ದಿವಸ ನೀವು ಮೆಡಿಸಿನ್ಸ್ ತೊಗೋಬೇಕಂತ ಹೇಳಿದರು. ಅಂದರೆ ಈ ರೀತಿಯಲ್ಲಿ ನನಗೆ ಅದು ಹೋಮಿಯೋಪತಿಕ್ ಮೆಡಿಸಿನ್ಸ್ ಡಾಕ್ಟರ್ ಬಾತ್ರಾ ಎಲ್ಲ ನಂಗೆ ತುಂಬ ಸಹಾಯ ಆಯಿತು. ಅಷ್ಟೇ ಅಲ್ಲ, ನಾನು ನಮ್ಮ ಫ್ರೆಂಡ್ಸಿಗೂ ಹಂಗೇನಾದರೂ ಸ್ಕಿನ್ ಬಗ್ಗೆ ಪ್ರಾಬ್ಲಮ್ ಬಂದರೆ ಅವ್ರಿಗೆ ನಾನು ಇದು ಡಾಕ್ಟರ್ ಬಾತ್ರಾನೇ ರೆಫರ್ ಮಾಡ್ತೀನಿ ಅವ್ರಿಗೆಲ್ಲ. ಮತ್ತು ನನ್ನ ಮೆಸೇಜ್ ನಿಮ್ಗೆ ಏನಂದರೆ, ಈ ಟ್ರೀಟ್ಮೆಂಟ್ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಇದು ನಿಮ್ಮ ಟ್ರೀಟ್ಮೆಂಟ್ ಶುಡ್ ರೀಚ್ ಟು ಆಲ್ ಕ್ಲಾಸ್ ಆಫ್ ಪೀಪಲ್, ಅಟ್ಲೀಸ್ಟ್ ಟಿಲ್ ಲೋವರ್ ಮಿಡಲ್ ಕ್ಲಾಸ್ ಆಫ್ ಪೀಪಲ್. ಸೊ ನೀವು ಈ 7,000 rupees ಪರ್ ಇಯರ್ ಇಡ್ತೀರಲ್ಲ, ಅದನ್ನೇ ಸ್ವಲ್ಪ ಇನ್ಸ್ಟಾಲ್ಮೆಂಟ್ನಲ್ಲಿ ಅಥವಾ ಸಾಧ್ಯವಾದಷ್ಟು ಕಡಿಮೆ ಪ್ರೈಸ್ನಲ್ಲಿ ಕೊಟ್ಟು ಸಮಾಜದ ಹೆಲ್ತನ್ನು ನೀವು ಕಾಪಾಡಬೇಕು ಅಂತ ಅಷ್ಟೇ ನಾನು ಕೇಳೋದಷ್ಟು.